ಯಾರೇ ಒಂದ್ ವ್ಯಕ್ತಿ ಆಗಿರ್ಬಹುದು, ರಮ್ಯಾ ಅವ್ರಂತ ಅಲ್ಲ, ಯಾರಿಗೂ ಜಜ್ಮೆಂಟ್ ಪಾಸ್ ಮಾಡಬಾರ್ದು ನಾವು. ನನ್ನ ವಿಷನ್ ಅಲ್ಲಿ ನೋಡಿದ್ರೆ ದರ್ಶನ್ ಸರ್ ಇಸ್ ಅ ಡೆಫಿನೆಟ್ ಪಕ್ಕಾ ವರ್ಕೋಹಾಲಿಕ್ ಪರ್ಸನ್ ಅಂತಾನೆ ನಾನು ನೋಡಿ. ಅದು ಏನಾದ್ರೂ ಹಣ ಬೇಕಾದ್ರೆ ಸ್ಟ್ರೇಟ್ ಆಗಿ ನಾನು ನನ್ನ ಗಂಡನ ಪಾಕೆಟ್ ಅಲ್ಲೇ ಕೈ ಹಾಕೋದು. ರೆಸ್ಪೆಕ್ಟ್ಫುಲ್ ಕೋರ್ಟ್ ಇದೆ, ಆನರೇಬಲ್ ಕೋರ್ಟ್ ಇದೆ. ಸೊ ಇವತ್ತೇ ಎಲ್ಲ ಆಗೋಗ್ಲಿ ಅಂತ ಹೇಳಕ್ ಆಗಲ್ಲ. ಎಲ್ಲಾ ರಮ್ಯಾ ಅವರು ಉತ್ತರಗಳು ತೆಗೆದು ಕೆಲವು ಪೋಸ್ಟ್ ಮಾಡಿದ್ರು ದರ್ಶನ್ ಅವ್ರ ವಿಚಾರವಾಗಿ. ಆ ಪೋಸ್ಟ್ ಗಳ ಬಗ್ಗೆ ಹೇಳೋದು. ಐ ಡೋಂಟ್ ನೋ. ಐ ಥಿಂಕ್ ಯಾರೇ ಒಂದ್ ವ್ಯಕ್ತಿ ಆಗಿರ್ಬಹುದು, ರಮ್ಯಾ ಅವ್ರಂತ ಅಲ್ಲ, ಯಾರಿಗೂ ಜಜ್ಮೆಂಟ್ ಪಾಸ್ ಮಾಡಬಾರ್ದು ನಾವು. ಏನೋ ಜಜ್ಮೆಂಟ್ ಪಾಸ್ ಮಾಡಕ್ಕೆ ನ್ಯಾಯಾಧೀಶರಿದ್ದಾರೆ, ನಮ್ಮ ರೆಸ್ಪೆಕ್ಟ್ಫುಲ್ ಕೋರ್ಟ್ ಇದೆ, ಆನರೇಬಲ್ ಕೋರ್ಟ್ ಇದೆ. ಸೊ ಇವತ್ತೇ ಎಲ್ಲ ಆಗೋಗ್ಲಿ ಅಂತ ಹೇಳಕ್ ಆಗಲ್ಲ. ಅವ್ರ ಮೇಲೆ ವಿರುದ್ಧವಾಗಿ ಅಭಿಮಾನಿಗಳು ಕೂಡ ಗೆದ್ರು ಆ ಟೈಮಲ್ಲಿ. ಅಭಿಮಾನಿಗಳು ತುಂಬಾ ಹೃದಯಪೂರ್ವಕವಾಗಿ ದರ್ಶನ್ ಸರ್ನ ಪ್ರೀತಿಸ್ತಾರಲ್ವಾ, ಸೊ ಆ ಪ್ರೀತಿ ಹೇಳುತ್ತೆ. ಯಾಕಂದ್ರೆ ಅವ್ರ ಅಭಿಮಾನಿಗಳಿಗೆ ಈಗ ಇನ್ನೂ ಒಂದು ಕೆಟ್ಟ ಕೆಲವು ಜನಗಳಿಗೆ ಇನ್ನೂ ಒಂದು ಕೆಟ್ಟ ಹೆಸರು ಬರ್ತಾ ಇದೆ ಅವ್ರ ಅಭಿಮಾನಿಗಳಿಗೆ. ಇವರು ಒಲಗಾರಿಕೆಯಲ್ಲಿ ಮೆಸೇಜ್ ಗಳನ್ನ ಮಾಡ್ತಾರೆ, ಕಮೆಂಟ್ ಗಳನ್ನ ಮಾಡ್ತಾರೆ. ಇಲ್ಲ. ಐ ಥಿಂಕ್ ನೋಡಿ, ಒಂದ್ ಸಿಚುವೇಶನ್ ಕೆಟ್ಟದಾದ್ರೆ ಎಲ್ಲೋ ಒಂದ್ ಕಡೆ ನಾವು ಭಗವಂತನಲ್ಲಿ ನಂಬಿಕೆ ಇಟ್ಬಿಟ್ಟು ಇದರಿಂದ ಹೇಗೆ ಹೊರಗ್ ಬರ್ಬೇಕು ಅಂತ ನೋಡ್ತಾ ಇರ್ತಾರೆ ತಪ್ಪ ದರ್ಶನ್ ಸರ್ ಆಗಿರ್ಬೋದು. ಇನ್ನ ಒಂದು ಕೆಟ್ಟ ಮೆಸೇಜ್ ಖಂಡಿತವಾಗ್ಲೂ ಹೊರಗ್ ಕೊಡ್ಲಿಕ್ಕೆ ಹೋಗಲ್ಲ. ನಾನು ದರ್ಶನ್ ಸರ್ ನೋಡಿದ್ರೆ ನನ್ನ ಕಣ್ಣಿಂದ ಈಸ್ ಅ ಪ್ರಾಪರ್ ವರ್ಕೋಹಾಲಿಕ್ ಮ್ಯಾನ್. ವರ್ಷಕ್ಕೆ 3-4 ಸಿನಿಮಾಸು, ಒಳ್ಳೆ ಸಿನಿಮಾಸ್ ನಾನು ಹೇಗ್ ಮಾಡ್ಬೇಕು ಅಂತಾನೆ ಅವರ ಒಂದು ಫೋಕಸ್, ಅವರ ವಿಷನ್ ಇದ್ರೆ ಬೇರೆ ಎಲ್ಲ ಇದೆಲ್ಲ ಪರದಾಡ್ತಾ ಇರುತ್ತೆ. ಈ ನ್ಯೂಸ್ ಆಗೋಯ್ತು, ಆ ನ್ಯೂಸ್ ಆಗೋಯ್ತು, ಕಾಂಟ್ರವರ್ಸಿ ಆಗೋಯ್ತು, ಅದೆಲ್ಲ ಪರದಾಡ್ತಾ ಇರುತ್ತೆ, ಪರದಾಡಿ ಹೊರಟೋಗುತ್ತೆ. ಬಟ್ ನನ್ನ ವಿಷನ್ ಅಲ್ಲಿ ನೋಡಿದ್ರೆ ದರ್ಶನ್ ಸರ್ ಇಸ್ ಅ ಡೆಫಿನೆಟ್ ಪಕ್ಕಾ ವರ್ಕೋಹಾಲಿಕ್ ಪರ್ಸನ್ ಅಂತಾನೆ ನಾನು ನೋಡ್ತೀನಿ. ಈಗ ನಿಮ್ದೇ ಆದಂತ ಒಂದು ಫೌಂಡೇಶನ್, ಕೆಲವು ಜನಗಳಿಗೆ, ಬಡವರಿಗೆ ಕೆಲವು ನಿಮ್ ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಸ್ವಂತ ಹಣದಿಂದ ಮಾಡ್ತಿದ್ರೆ ಅಥವಾ ನಿಮ್ದೊಂದು ಟೀಮ್ ಇಟ್ಕೊಂಡು ನನ್ನ ಸ್ವಂತ ಯಾವ ರೀತಿ ವರ್ಕ್ ಆಗುತ್ತೆ ಮೇಡಮ್? ಆಕ್ಚುಲಿ ಇಲ್ಲಿ ಹೇಳಿದ್ರೆ ತುಂಬಾ ಚಿಕ್ಕ ಫೌಂಡೇಶನ್ಸ್ ಬಂದ್ಬಿಡುತ್ತೆ. ಬಟ್ ನಾವು ಒಂದ್ ಫೌಂಡೇಶನ್ ನ ಆಯ್ಕೆ ಮಾಡ್ಕೊಂಡಿದ್ವಿ. ಕೋವಿಡ್ ಅಲ್ಲಿ ಅಬೌಟ್ 3 lakh ಪೀಪಲ್ಗೆ ನಾವು ಮೀಲ್ಸ್ ಸರ್ವ್ ಮಾಡಿದ್ವಿ. ನನ್ನ ಬೇಸ್ಮೆಂಟ್ ಕಿಚನ್ ಆಗೋಗಿತ್ತು, ನೋಡಿರಲ್ಲ. ಸೊ ಕೋವಿಡ್ ಅಲ್ಲಿ ನಾವು ತುಂಬಾ ಸೀರಿಯಸ್ ಆಗಿ ವರ್ಕ್ ಮಾಡಿದ್ವಿ. ಅದಾದ್ಮೇಲೆ ಈಗ ನವ್ಯಯುಕ್ತ ಫೌಂಡೇಶನ್ ಅಂತ ಒಂದು ಫೌಂಡೇಶನ್ ಇದೆ ಆರ್ ಟಿ ನಗರಲ್ಲಿ. 17 ಗಂಡು ಮಕ್ಕಳಿದ್ದಾರೆ, ಒಂದು 4-5 ಜನ ಅವ್ರ ಇನ್ಚಾರ್ಜ್ ಇದ್ದಾರೆ. ಸೊ ಈ ಒಂದು ಫೌಂಡೇಶನ್ ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಆ ಮಕ್ಕಳನ್ನ 3 ತಿಂಗಳಲ್ಲೋ 4 ತಿಂಗಳಲ್ಲೋ ಒಂದ್ಸಲ ಆಚೆ ಕರ್ಕೊಂಡು ಹೋಗೋದು. ಅದೆಲ್ಲ ಪೋಸ್ಟ್ಗಳು ಆಲ್ರೆಡಿ ಟಿಲ್ ಡೇಟ್ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ. ಅಂಡ್ ಅವ್ರಿಗೆ ಬೇಕಾಗಿದ್ದ ಸಮ್ ಬೇಸಿಕ್ ನೆಸೆಸಿಟೀಸ್ ಕಳಿಸೋದು. ಅದು ಏನಾದ್ರೂ ಹಣ ಬೇಕಾದ್ರೆ ಸ್ಟ್ರೇಟ್ ಆಗಿ ನಾನು ನನ್ನ ಗಂಡನ ಪಾಕೆಟ್ ಅಲ್ಲೇ ಕೈ ಹಾಕೋದು. ಅಥವಾ ಅವ್ರ ಸಪೋರ್ಟ್ ಇದೆ. ಪ್ರತಿಯೊಂದಕ್ಕೂ ಅವ್ರ ಸಪೋರ್ಟ್ ಇದೆ. ಇಲ್ಲಾಂದ್ರೆ ನಾನು ನನ್ನ ಖಾತೆಯಿಂದಾನೇ ಆದಷ್ಟು ನನ್ನ ಶಕ್ತಿ ಆಗೋದು ನಾನು ಕೊಡೋದು. ಪ್ಲಸ್ ಅವ್ರಿಗೆ ಏನಾದ್ರೂ ಈಗ ಸ್ಕೂಲ್ ಬುಕ್ಸ್ ಬೇಕು, ಅಥವಾ ಸ್ಕೂಲ್ ಬ್ಯಾಗ್ಸ್ ಬೇಕು, ಅಥವಾ ಸ್ಕೂಲ್ ಶೂಸ್ ಬೇಕು. ನನಗೆ ತುಂಬಾ ಬ್ರ್ಯಾಂಡ್ಸ್ ಬರ್ತಾ ಇರುತ್ತೆ. ಈಗ ದೇವರ ಆಶೀರ್ವಾದದಿಂದ ನನ್ನ ಇನ್ಸ್ಟಾಗ್ರಾಮ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸೊ ಆ ಬ್ರ್ಯಾಂಡ್ಸ್ ಹೇಳೋದು, ಓಕೆ ಒಂದು 20 ಜೋಡಿ ಶೂಸ್ ಅಲ್ಲಿ ಕಳಿಸ್ಬಿಡಿ, ಒಂದು 20 ಬ್ಯಾಗ್ಗಳಲ್ಲಿ ಕಳಿಸ್ಬಿಡಿ. ಆ ತರ ನಾವು ಕೊಲಾಬ್ರೇಷನ್ಗಳು ಮಾಡೋದು. ಇವ್ರ ಅನಾಥರು, ನೀವು ಸಪೋರ್ಟ್ ಮಾಡ್ಲೇಬೇಕು, ನಾವು ಮಾಡ್ತಾ ಇದೀವಿ ಅಂತ ಅವ್ರಿಗೆ ಬೇಕಾಗಿದೆಲ್ಲ ಆದಷ್ಟು ನಮ್ಮ ಕೈಯಲ್ಲಿ ತಲುಪಿಸೋದು. ಇಂಥದ್ ಕೆಲಸ ನಾವು ಇವತ್ತಿಗೂ ಮಾಡ್ತಾ ಇದೀವಿ. ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಏನಾದ್ರು ರಾಜಕೀಯಕ್ಕೆ ಬರುವಂತ ಏನಾದ್ರು ಸಂಭವ ಇದೆಯಾ ಸಂಜನಾ? ನನಗೆ ನನ್ನ ಮಗನ್ನ ನೋಡ್ಕೊಂಡ್ರೆ ಈಗ ಸಾಕು ಅಂತ. ಅಲ್ಲ, ಈಗ ಒಂದು ಚಿಕ್ಕ ಮಗು ಆಗಿದೆ, ಈಗ ನೋಡ್ಕೊಬಹುದು. ದೊಡ್ಡವರಾದ್ಮೇಲೆ ನೋಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಆಗ ನೀವು ಬೇರೆ ಮಕ್ಕಳನ್ನ, ಅಂದ್ರೆ ಈ ತರ ಅನಾಥ ಮಕ್ಕಳನ್ನ ಇನ್ನೊಂದನ್ನ ನೋಡ್ಕೊಳಕ್ಕೆ ಅಟ್ಲೀಸ್ಟ್ ಇನ್ನೂ ಒಂದು ಗ್ರಿಪ್ ಸಿಗುತ್ತೇನೋ ರಾಜಕೀಯ. ಈಗ ಇದು ಕೇಸ್ ಕ್ವಾಶ್ ಆಗ್ಬಿಟ್ಟು ನನ್ನ ಕೈಯಲ್ಲಿ ಆರ್ಡರ್ ಕಾಪಿ ಬಂದು 1 ವಾರ ಆಗಿದೆ. ಈಗೀಗೆ ಎಲ್ಲಾ ಮಾಧ್ಯಮದವ್ರಿಗೂ ನಮ್ ಕೇಸ್ ಕ್ವಾಶ್ ಆಯ್ತಂತ ಒಂದು ತುಂಬಾನೇ ಮೆಸೇಜ್ ಪಾಸ್ ಮಾಡಿದೆ. ನನ್ನ ಕರೆಂಟ್ ಗೋಲ್ ಆಗಿದೆ. ಅಂದ್ರೆ ರಾಜಕೀಯ ಯಾವುದೇ ಪ್ಲಾನ್ ಇಲ್ಲ? ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಅನ್ನೋ ಅರ್ಥದಲ್ಲಿ ಅವ್ರು ಬರ್ತಾರೆ ಅನ್ನೋ ಒಂದು ಹಿಂಟ್ ಸಿಗ್ತಾ ಇದೆ ಸದ್ಯದಲ್ಲಿ. ನೀವು ನಿಮ್ಮನ್ನ ಬಿಟ್ರೆ ನೀವೇ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತಾನು ಹೇಳ್ಬಿಡ್ತೀರಾ? ಇಲ್ಲ ಮೇಡಮ್, ಯಾಕಂದ್ರೆ ಗೊತ್ತಿಲ್ಲ ಅನ್ನೋರು ಬಂದ್ಬಿಡ್ತಾರೆ ಮೇಡಮ್, ಬರಲ್ಲ ಅನ್ನೋರು ಬರಲ್ಲ. ಇಲ್ಲ, ಬರಲ್ಲ ಅಂತಾನು ಯೋಚನೆ ಇಲ್ಲ. ಬಿಕಾಸ್ ಕೆಲವೊಂದು ಟೈಮ್ ಅಲ್ಲಿ ತುಂಬಾ ಜನ ಹೆಲ್ಪ್ ಬರ್ತಾರೆ. ಅವ್ರಿಗೆ ಹೇಗ್ ಹೆಲ್ಪ್ ಮಾಡ್ಬೇಕಂತ ಗೊತ್ತಿರಲ್ಲ. ನಮ್ಗೆ ಒಂದು ರಾಜಕೀಯ ಒಂದು ಸ್ಥಾನಮಾನ ಇದ್ದಾಗ, ಒಂದು ಪ್ಲಾಟ್ಫಾರ್ಮ್ ಅಂತ ಇದ್ದಾಗ ಇನ್ನಷ್ಟು ಹೆಲ್ಪ್ ಮಾಡಬಹುದು ಅಂತ ಖಂಡಿತವಾಗ್ಲೂ ಒಂದು ಮನ್ಸ್ ನೊಂದು ಹೋಗತ್ತೆ. ನಾವು ನಮ್ ಕೈಯಿಂದ ಮಾಡ್ಬೋದಪ್ಪ, ಬಟ್ ಎಷ್ಟಂತ ಮಾಡ್ಬೇಕು. ಕೆಲವೊಂದು ಸಂಘಟನೆಯಲ್ಲಿ ತುಂಬಾ ನೊಂದು ಹೋಗತ್ತೆ ಮನ್ಸಿತ್ತು. ಅವಾಗ ನೋಡಿದ್ರೆ ನಿಮಗೆ ಅಧಿಕಾರ ಇರ್ಬೇಕು ಮಾಡೋದಿಕ್ಕೆ ಅಂತಾನು ನನಗೆ ಅನ್ಸಿದೆ. ಒಟ್ಟ ರಾಜಕೀಯಕ್ಕೆ ಬರ್ತೀರಾ ಸದ್ಯದಲ್ಲೇ? ಯಾಕಂದ್ರೆ ನೆಕ್ಸ್ಟ್ BBMP ಎಲೆಕ್ಷನ್ ಬೇರೆ ಇದೆ.
ಇಲ್ಲ ಇಲ್ಲ ಅಂಥದ್ದೇನು ಇಲ್ಲ. ಈಗ ಇಮಿಡಿಯೇಟ್ಲಿ ಏನಿಲ್ಲ. ನನ್ ಮಗಾನೇ ನನ್ ರಾಜಕೀಯ, ನನ್ ಮಗನೇ ನನ್ ಜೀವನ. ಅದೇ ನನ್ ವಿಧಾನಸೌಧ ಮಗನ್ನ ಇಲ್ಲ ಅದೇ ನನ್ನ ವಿಧಾನಸೌಧ, ಇದೇ ನನ್ನ ವಿಧಾನಸೌಧ. ಈಗ ಮಗನೇ ಮುಖ್ಯಮಂತ್ರಿ ಹಾ ಮಗಾನೇ ಮುಖ್ಯಮಂತ್ರಿ, ನಾವು ಒಂದು ಮಗಾನೇ ನನಗೆ ಅಮೆರಿಕನ್ ಪ್ರೆಸಿಡೆಂಟ್. ನಾನು ಅವನ್ನ ಫಸ್ಟ್ ನೋಡ್ಬೇಕು, ಅವನಿಗೆ ಫಸ್ಟ್ ನಾನು ನ್ಯಾಯ ಮಾಡ್ಬೇಕು. ತಾಯಿಯಾಗಿ ನನ್ನ ಮನಸ್ಸಲ್ಲಿ ಅವನೇ ಇದ್ದಾನೆ. ನಿಮ್ಮ ಯಜಮಾನ್ರು ಇದಕ್ಕೆಲ್ಲ ಸಪೋರ್ಟಿವ್ ಆಗಿ ಹೆಂಗ್ ನಿಂತಿದ್ದಾರೆ? ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ತುಂಬಾನೇ ಎಜುಕೇಟೆಡ್ ಪರ್ಸನ್. ಹಿ ಇಸ್ ಅ ವ್ಯಾಸ್ಕ್ಯುಲರ್ ಸರ್ಜನ್. ಮಣಿಪಾಲ್ ಹಾಸ್ಪಿಟಲ್ ಓಲ್ಡ್ ಏರ್ಪೋರ್ಟ್ ರೋಡ್ ಅಲ್ಲಿ 20 years ಇಂದ ಅವ್ರು ಸರ್ಜನ್ ಆಗಿದ್ದಾರೆ. ಒಂದೇ ಹಾಸ್ಪಿಟಲ್ ಅಲ್ಲಿ ಅವರು ವರ್ಕ್ ಮಾಡ್ತಾ ಇದ್ದಾರೆ, ಅವ್ರು ಸರ್ವಿಸ್ ಮಾಡ್ತಾ ಇದ್ದಾರೆ, ಜನಸೇವೆ ಮಾಡ್ತಾ ಇದ್ದಾರೆ. ಸೊ ಹಿ ಇಸ್ ಆಲ್ವೇಸ್ ವೆರಿ ಸಪೋರ್ಟಿವ್ ವಿತ್ ಎನಿಥಿಂಗ್. ಅಂದ್ರೆ ನಿಮ್ಗೆ ಯಾವತ್ತು ಹಿಜಾಬ್ ಹಾಕ್ಬೇಕು, ಆ ತರ ಹಾಕ್ಬೇಕು? ನೋ ಇಸ್ ಟೂ ಈ ತರ ಎಜುಕೇಟೆಡ್. ಯಾವ್ದು- ನಾನು ಅವ್ರ ಜೊತೆ ಇದ್ರೆ ನಾನು ಏನಾದ್ರು ಹಾಕೊಂಡ್ರೆ ಇನ್ನ ಸ್ವಲ್ಪ ಒಳ್ಳೆ ಮಾಡರ್ನ್ ಡ್ರೆಸ್ ಹಾಕೋ ಹೋಗು ಅಂತ ಹೇಳ್ತಾರೆ. ಅಂದ್ರೆ ಸಪೋರ್ಟಿವ್ ಆಗಿದ್ದಾರೆ. ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಥ್ಯಾಂಕ್ ಯು.